ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ವಿ ಗೈಡ್. ಇವತ್ತು ನಾವು ಈ ಡಿಫ್ರೆಂಟ್ ಆಗಿರೋ ಫ್ಲವರ್ ಏನು ಅಂತ ನೋಡೋಣ ಬನ್ನಿ. ವಾವ್! ಈ ಹೂವಿಗೆ 6 ಎಲೆ ಇದೆ. ನೀವಿಲ್ಲಿ ನೋಡ್ಬೋದು, ನಾಗರ ಹೆಡೆಯ ಥರ ಇದೆ. ಮಧ್ಯದಲ್ಲಿ ಶಿವಲಿಂಗ ಥರ ಇದೆ. ಈ ಹೂ ಹೆಸರು ನಾಗಲಿಂಗ ಪುಷ್ಪ. ಈ ಹೂವನ್ನ ನಿಮಗೆ ಶಿವ ದೇವಸ್ಥಾನದ ಹತ್ರ ನೋಡೋಕ್ಕೆ ಸಿಗ್ಬೋದು. ನಿಮ್ಗೇನಾದರೂ ಈ ಹೂ ಸಿಕ್ಕಿದ್ರೆ ಮನೆಗೆ ತೊಗೊಂಬಂದು ಪೂಜೆ ಮಾಡಿದ್ರೆ ನಿಮ್ಮ ಪಾಪಗಳು ದೂರ ಆಗುತ್ತೆ ಅಂತ ನಂಬಿಕೆ ಇದೆ. ನಿಮಗೆ ಈ ಹೂವು ಸಿಕ್ಕಿಲ್ಲ ಅಂತ ಬೇಜಾರು ಪಡಬೇಡಿ. ನಿಮಗೋಸ್ಕರ ಈ ವಿಡಿಯೋನ ನಾನು ಮಾಡಿದ್ದೀನಿ. ಇಲ್ಲಿ ಕಾಣ್ತಿರೋ ನಾಗಲಿಂಗ ಪುಷ್ಪಕ್ಕೆ ಕೈ ಮುಗಿರಿ. ಭಕ್ತಿಯಿಂದ ಶಿವನಿಗೆ ಬೇಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಗೆ ಶೇರ್ ಮಾಡಿ. ಈ ಹೂವನ್ನ ನಿಮ್ಮ ಪ್ಲೇಸಲ್ಲಿ ಏನಂತ ಕರೀತಾರೆ ಅಂತ ಕಮೆಂಟಲ್ಲಿ ಹಾಕಿ ತಿಳಿಸಿ. ಈ ಹೂವನ್ನ ನಾವು ಕೆನಾನ್ ಬಾಲ್ ಟ್ರೀ ಅಂತ ಹೇಳ್ತಾರಲ್ಲ, ಅದರಲ್ಲಿ ನೋಡ್ಬೋದು. ಕೆನಾನ್ ಬಾಲ್ ಟ್ರೀ ಅಂತ ಯಾಕೆ ಹೆಸರು ಬಂತು ಅಂತ ಗೊತ್ತಾ ನಿಮಗೆ? ಕೆನಾನ್ ಬಾಲ್ ಥರ ಕಾಯಿ ಇರ್ತದೆ, ಅದಕ್ಕೆ. ಕೆಲವು ಸೀಸನಲ್ಲಿ ಮಾತ್ರ ಈ ಹೂವು ನಿಮಗೆ ನೋಡೋಕ್ಕೆ ಸಿಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ವಿಚಿತ್ರ ವಿಶೇಷ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಫ್ರೆಂಡ್ಸು ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.